ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ದೇವಾಲಯ ಈ ಪ್ರೇಮಾಲಯ. ಕರುನಾಡ ತಾಯಿ ಸದಾ ಚಿನ್ಮಯಿ. ಕರುನಾಡಿಗೆ ಹರಿದ್ವಾರದ ಮಾಯಾನಗರಿ ಗಂಗಾನಗರಿಯಿಂದ ಬಂದು ನಾನೇನು ಸಂದೇಶ ಕೊಡಲಿಕ್ಕಾಗದು. ಕರುನಾಡದ ಸಂದೇಶವನ್ನು ಶ್ರೀ ಮಹಾಭಾರತದಲ್ಲಿ ಭಕ್ತಿ ದೇವಿಯ ಮೂಲಕ ಶ್ರೀ ವೇದವ್ಯಾಸ ದೇವರು 5000 ವರ್ಷಗಳ ಕೆಳಗೆ ಸಂದೇಶವನ್ನು ಕೊಡಿಸಿದ್ದಾರೆ. ಅಂಗವಂಗ ಕಲಿಂಗ ಕಾಶ್ಮೀರ ಕಾಂಬೋಜ ಸೌವೀರ ಸೌರಾಷ್ಟ್ರ ಮಹಾರಾಷ್ಟ್ರ ಬಂಗಾಲ ನೇಪಾಳ ಮಲಯಾಳ ಕೇರಳ ಸಿಂಹಳ ಚೋಳ ಪಾಂಚಾಲ ಕೋಸಲ ಜಾಲ್ವ ಸಾಲ್ವ ಮಗಧ ಮಾಗಧ ಮಾಲವ ಮರಾಠ ವತ್ಸ ಮತ್ಸ ಮದ್ರ ಮೈಂದ್ರ ಸಿಂಧು ಸೈಂಧವ ಆಂಧ್ರ ಗಾಂಧಾರ ಲಾಟ ವರಾಟ ಕರ್ನಾಟಕ ದ್ರಾವಿಡ ಪುಲಿಂದ ಪಾರಸೀಕ ಬಾಹ್ಲೀಕ ವಿದರ್ಭ ಕೇಕೆಯ ಕುರು ಕಿರಾತಕ ದಶಾರಣ ಹೂಡ ಠೇಂಕಣ ಯವನ ಶೂರಸೇನ ಘೋರ್ಜರ ಚೇದಿ ಭೋಜ ಅವಂತಿ ದೇಶದಲ್ಲಿ ಕರ್ನಾಟ ದೇಶ ಭಕ್ತಿದೇವಿಯ ಬಾಯಲ್ಲಿ ಭವ್ಯ ಪರಂಪರೆಯನ್ನು ಭಕ್ತಿಗೇ ಕೊಟ್ಟಿತೆಂದು ಭಕ್ತಿಯೇ ಹೇಳಿದಳೆಂದು ಭಕ್ತಿಭಾವದಲ್ಲಿ ನುಡಿದ ವೇದವ್ಯಾಸ ದೇವರು ಕೊಟ್ಟ ಸಂದೇಶವನ್ನು ನಾನು ಹೇಳ ಬಯಸ್ತೀನಿ. ಕರುನಾಡು ಅಂತಂದ್ರೇನು? ಕರುಗೆ ನ ಸೇರಿಸೋಣ. ನ ಅಂದರೆ ನಾತ್ಮ ಅಂತ ಪರಮಾತ್ಮನ ಹೆಸರು, ಜ್ಞಾನಮಯಿ ಅಂತ. ಆ ಹಾಡಲ್ಲಿ ನೀವೇ ಹೇಳ್ತಾ ಇದ್ದೀರಾ, ಕರುನಾಡ ತಾಯಿ ಸದಾ ಚಿನ್ಮಯಿ, ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ. ಪ್ರೇಮ ಬೇಕು ಅಂದರೆ ಅವನು ಮನುಷ್ಯನಾಗಿರಬೇಕು. ಮನುಷ್ಯನಲ್ಲಿ ಮಾತ್ರ ಪ್ರೇಮ ಇರೋದು. ಇವತ್ತು ಕಾಮ, ಇವತ್ತು ಕೋಮ, ಈ ಗಲಾಟೆಗಳೆಲ್ಲ ಮನುಷ್ಯನಲ್ಲೇ ಕಾಣ್ತಾ ಇದೆಯಲ್ಲ ಅಂದರೆ ಮನುಷ್ಯ ರೂಪದಲ್ಲಿರುವ ರಾಕ್ಷಸರು ಅಂತ ಹೇಳಬೇಕೇ ಬಿಟ್ಟರೆ ಮನುಷ್ಯನಲ್ಲಿ ಮನಸ್ಸಿರುತ್ತೆ, ಮನಸ್ಸಲ್ಲಿ ಪ್ರೇಮ ಅಡಗಿರುತ್ತೆ. ಹಾಗಾಗಿ ಕರು ನಾ. ಇನ್ನು ಕರುಣೆಯ ಕೇಂದ್ರ ಇಡೀ ವಿಶ್ವದಲ್ಲಿ ಕರ್ನಾಟಕದಂಥ ಸುಂದರ ಪ್ರಸ್ಥಭೂಮಿ ಇದು. ನೋಡಿ, ಪ್ರಸ್ಥಾನ ಶಬ್ದಕ್ಕೆ ನಿಮಗೆ ಗೊತ್ತಿದೆ, ಮದುವೆಯಲ್ಲಿ ಪ್ರಸ್ಥ ಮಾಡಿದ್ರು ಅಂತಾರೆ. ದೂರ ದೂರ ಇರುವ ದೇಹಗಳನ್ನು ಸೇರಿಸಿ ಪ್ರೇಮಾನುಬಂಧ ಬೆರೆಸುವುದಕ್ಕೂ ಪ್ರಸ್ಥ ಅಂತ ಕರೆಯುತ್ತಾರೆ. ಹಾಗಾಗಿ ಪ್ರಸ್ಥಭೂಮಿ ಅಂತಂದರೆ ಕೇವಲ ಕರ್ನಾಟಕ. ಆದರೆ ಕೇವಲ ಕರ್ನಾಟಕ ಹೋಗಿ ಕರ್ನಾಟಕ ಕೇವಲ ಆಗಿಬಿಟ್ಟಿದೆ. ಯಾಕೆ ಅಂದರೆ ಅನ್ಯ ಧರ್ಮೀಯರು ಇಲ್ಲಿ ಪ್ರವೇಶ ಮಾಡಿದ್ದು, ಅನ್ಯ ಧರ್ಮೀಯರನ್ನು ಪ್ರವೇಶ ಮಾಡಿಸಲಿಕ್ಕೆ ಅವಕಾಶ ಕೊಟ್ಟಂಥ ಕರುನಾಡ ಪ್ರಜೆಗಳು. ಕರುನಾಡಿಗೆ ಸಂದೇಶ ಕೊಡುವುದೇನೆಂದರೆ, ಭಾರತ ಭೂಮಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ ಹೇಳಿ ರಾಷ್ಟ್ರಕವಿ ಕುವೆಂಪು ಅವರು ಸಾರಿದ್ದಾರೆ. ತನುಜಾತೆ ಅಂದ್ರೇನು? ಮೈಯಿಂದ ಹುಟ್ಟಿದವಳು ಅಂತ. ಬೇರೆ ರಾಜ್ಯಗಳು ಮೈಯಿಂದ ಹುಟ್ಟಿಲ್ವೋ ಅಂದರೆ ಅವು ಬೆರಳು ಕಾಲುಗೆ ಎಲ್ಲ ಸೇರಿಯೇ ಒಂದು ಅಂಗವಾಗಬೇಕು. ಆದರೆ ತನು ಶಬ್ದಕ್ಕೆ ಅರ್ಥ ಏನಂದರೆ ಮನಸ್ಸಿಗೆ ಸಂಬಂಧಪಟ್ಟದ್ದು ಅಂತ. ತನು ಜಾ, ತನುವಿಂದ ಹುಟ್ಟಿದಂಥ ಕರ್ನಾಟಕ ಮಾತೆ. ಎಲ್ಲ ರಾಜ್ಯಗಳ ಮ್ಯಾಪ್ ನೋಡಿ, ಇಷ್ಟು ಸುಂದರವಾದ ಮ್ಯಾಪ್ ಎಲ್ಲಿಯೂ ಇಲ್ಲ. ಕರ್ನಾಟಕದ ಮ್ಯಾಪ್ ಇದೆಯಲ್ಲ, ಅದು ಹೇಗಿದೆ ಅಂತಂದರೆ ಎಲ್ಲ ಕಡೆ ಕರ್ವಿಂಗಲ್ಲಿ ಮೈ ಡೊಂಕಾಗಿ ನಿಂತಂತ ಇವಳು ಯಾರು ಬಲ್ಲಿಗೇನು, ಇವಳ ಹೆಸರ ಹೇಳಲ್ಲೇನು, ಬಳ್ಳಿಯೊಂದು ಬೆಳದಿಂಗಳೊಂದು ಮಿಂಚಾಗಿ ಬಂದಂತೆ ಕಂಡೆ, ಕಂಡು ಸೋತೆ ಸೋತು ನಿಂತೆ. ಒಳ್ಳೆ ಸುಂದರವಾದ ಹೆಣ್ಣು ತ್ರಿಕೋನ ಭಂಗಿಯಲ್ಲಿ ನಿಂತಂಥ ಕರುನಾಡು ಮಾತ್ರ ಹೆಣ್ಣಿನ ಥರ ಕಾಣುತ್ತೆ. ಇನ್ಯಾವ ಮ್ಯಾಪು ಕಾಣಲ್ಲ. ಬೇಕಾದ್ರೆ ನೋಡಿ, ಬೇಕಾದ್ರೆ ಕರ್ನಾಟಕದ ಮ್ಯಾಪು ಒಂದು ಹುಡುಗಿ ಹೀಗೆ ಡೊಂಕಾಗಿ ನಿಂತಂಗೆ ಕಾಣುತ್ತೆ.
ನಮ್ಮ ಹಳೆಯ ಕಾಲದ ಪ್ರತಿಮೆಗಳೆಲ್ಲ ಶ್ರೀನಿವಾಸನ ಪಕ್ಕ ಪದ್ಮಾವತಿ ಇರ್ಬೋದು, ಭೂದೇವಿ ಇರ್ಬೋದು, ಶ್ರೀದೇವಿ ಇರ್ಬೋದು, ಎಲ್ಲ ತ್ರಿಭಂಗಿಯಲ್ಲಿ ನಿಂತಿದ್ದಾರೆ. ನನ್ನ ಕರುನಾಡು ತ್ರಿಭಂಗಿಯಲ್ಲೇ ನಿಂತಿರೋದು. ಎಂಥ ನಾಡಿದು, ಇಲ್ಲೆಲ್ಲೂ ವಾಸನೆ ಬರಲ್ಲ. ಯಾಕೆ ಹೇಳಿ? ನಾವಾಡುವ ನುಡಿಗೆ ಕನ್ನಡ ನುಡಿ, ಸಿರಿಗನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಗಂಧದ ಗುಡಿ ಶ್ರೀ ಗಂಧದ ಗುಡಿ. ಇಂಥ ಗಂಧದ ಗುಡಿಯಾಗಿರ್ತಕ್ಕಂಥ ಕರ್ನಾಟಕಕ್ಕೆ ನಾನು ಕೊಡುವ ಸಂದೇಶವೇನೆಂದರೆ, ಭಗವಂತನ ಮುಕುಟಮಣಿ, ವಿಶ್ವದ ಮೇರುಮಣಿಯಾಗಿರ್ತಕ್ಕಂಥ ಕರ್ನಾಟಕವು ಮತ್ತಷ್ಟು ಸಂಪದ್ಭರಿತವಾಗಬೇಕು ಅಂದರೆ ಸನಾತನ ಧರ್ಮ ಇಲ್ಲಿ ಚೆನ್ನಾಗಿ ಬದುಕಬೇಕು. ಸನಾತನ ಧರ್ಮಕ್ಕೆ ಧಕ್ಕೆ ಕೊಡುವಂಥ ಯಾವುದೇ ಕೃತ್ರಿಮಗಳು ಇಲ್ಲಿದ್ದರೂ ಅದು ತೊಲಗಿ ಹೋಗಬೇಕು ಅಂತ ಹೇಳಿ ಭುವನೇಶ್ವರಿ, ಕರ್ನಾಟಕ ಭುವನೇಶ್ವರಿಲಿನ ಅನಂತ ಪ್ರಾರ್ಥನೆಯನ್ನು ಮಾಡುವ ಸಂದೇಶ. ಶ್ರೀಮಠ ಪಾಂಡವಪುರದ ಅಪ್ಪಾಜಿ ಮಹಾರಾಜರು ಮಾಯಾನಗರಿಯಿಂದ ಭೈರವಿ ನನ್ನನ್ನು ಆಹ್ವಾನ ಮಾಡಿದ್ದಾರೆ ಚಾತುರ್ಮಾಸ್ಯಕ್ಕೆ. ಚಾತುರ್ಮಾಸ್ಯ ಅಂತಂದರೆ 4 ತಿಂಗಳು. 4 ತಿಂಗಳುಗಳ ಕಾಲ ತಲತಲಾಂತರದಿಂದ ಪೂಜೆಗೊಂಡಂತಹ ವಿಭೀಷಣ ಪೂಜೆ ಮಾಡಿದಂಥ ಭದ್ರರಾಮಚಂದ್ರ ದೇವರು ಶ್ರೀರಂಗಂ ಅಲ್ಲಿನ ಮೂಲ ವಿಗ್ರಹ ಇದು, ಅದು ಇಲ್ಲಿದೆ. ಅದರ ಪೂಜೆ ಮತ್ತು ಪಾಂಡವರು ಪೂಜೆ ಮಾಡಿದಂತಹ ಭದ್ರಕಾಳಿ ದೇವಿ ಇಲ್ಲಿ ವಿರಾಜಮಾನರಾಗಿದ್ದಾರೆ. ಎಲ್ಲದಕ್ಕಿಂತ ವಿಶೇಷವಾಗಿ ಏನಂದರೆ, ಶ್ರೀರಾಮೋ ರಾಮಭದ್ರಶ್ಚ ಭವ ಬಂಧೈಕಮೋಚಕ ಭೂತಾವಾಸ ಗಿರಾವಾಸ ಶ್ರೀನಿವಾಸ ಶ್ರೀಯಃಪತಿ ಅಂತ ರಾಮ ಭದ್ರವಾಗಿ ನೆಲೆಗೊಂಡಂಥ ಪೀಠ ಇದು. ಈ ಶ್ರೀರಾಮಚಂದ್ರ ತಾನೇ ಉಪಾಸನೆ ಮಾಡಿದಂಥ ಮಹಾತಾರ ವಿದ್ಯೆ ಇಲ್ಲಿದೆ. ಆ ಮಹಾತಾರ ಎಷ್ಟು ಪವರ್ಫುಲ್ ಅಂತಂದರೆ, ನಿಮ್ಮಲ್ಲಿರ್ತಕ್ಕಂಥ ಅದೇನು ನೆಗೆಟಿವ್ ಅಂತಿರಲ್ಲ, ಅದನ್ನೆಲ್ಲ ಕಿತ್ತು ಬಿಸಾಡತ್ತೆ. ಇಲ್ಲಿ ಬಂದರೆ ಎಂತಹ ಆಭಿಚಾರ ಬಾಧೆಯಲ್ಲಿ ಮಾಟ ಮದ್ದು ಯಂತ್ರ ತಂತ್ರ ಮಂತ್ರ ದೃಷ್ಟಿದೋಷ ಭೂತ ಪ್ರೇತ ಪಿಶಾಚ ಗುಹ್ಯಿಕ ರಾಕ್ಷಸ ಬಾಧೆಗಳೆಲ್ಲ ತಕ್ಷಣ ತೊಲಗಿ ಹೋಗುತ್ತೆ. ಇಲ್ಲಿ ಎಲ್ಲ ಕಡೆ ಪ್ರತ್ಯಂಗಿರ ಹೋಮ ನಡೆಯುತ್ತೆ, ಆದರೆ ಇಲ್ಲಿ ತಾರಾ ಪ್ರತ್ಯಂಗಿರ ನಡೆಯುತ್ತೆ. ಇದನ್ನು ನೋಡಿಕೊಂಡು ಮತ್ತೊಂದಿಷ್ಟು ಜನ ತಾರಾ ಪ್ರತ್ಯಂಗಿರ ಶುರು ಮಾಡಲಿಕ್ಕೆ ಆಗೋದೇ ಇಲ್ಲ. ಯಾಕೆಂದರೆ ಅದಕ್ಕೊಂದು ಏನೋ ಹೇಳ್ತಾರೆ, ನಂಗೆ ಇಂಗ್ಲೀಷಲ್ಲಿ ಬರಲ್ಲ, ನಾವು ಮಾಡಿದಂಥದ್ದನ್ನು ಮತ್ತೊಬ್ಬರು ತೊಗೊಳಕ್ಕೆ ಬರಲ್ಲ, ಅದಕ್ಕೇನಂತಾರೆ ಕಾಪಿರೈಟ್. ಆ ಕಾಪಿರೈಟ್ ಇರೋದೇ ಇಲ್ಲಿ. ಯಾಕೆ ಅಂದರೆ ಈ ಕಾಪಿರೈಟ್ ಕೊಟ್ಟಿರೋದೇ ಶ್ರೀರಾಮಚಂದ್ರ. ಆ ತಾರಾ ಪ್ರತ್ಯಂಗಿರ ಮತ್ತೊಂದು ಕಡೆ ಪ್ರಾರಂಭ ಮಾಡಬೇಕಂದ್ರೆ ಈ ರಾಮದೇವ್ರ ಅವ್ರ ಹತ್ರ ಇರಬೇಕು. ಈ ರಾಮದೇವ್ರನ್ನ ತೊಗೊಳಕ್ಕೆ ಬರೋದೇ ಇಲ್ಲ. ಯಾಕೆ ಬರಲ್ಲ ಅಂತಂದರೆ ಶ್ರೀಮನ್ ಮಧ್ವಾಚಾರ್ಯರ ಕಾಲದಿಂದ ದೊಡ್ಡ ದೊಡ್ಡ ಯತಿಗಳು ಅಕ್ಷೋಭ್ಯ ತೀರ್ಥ ತನಕ ಪೂಜೆ ಮಾಡಿದಂತಹ ಮಹಾವಿಗ್ರಹ ಇದು. ಈ ರಾಮಚಂದ್ರ ಇಲ್ಲಿ ತಾರಾ ಯಂತ್ರವನ್ನು ಪ್ರತಿಷ್ಠಾಪನೆ ಮಾಡಿದ್ದಾನೆ. ಇಲ್ಲಿ ಬಂದವರು ಯಾರೂ ಬರಿ ಕೈಲಿ ಹೋಗೋದಿಲ್ಲ. ಬರಿ ಕೈಲಿ ಹೋಗಿದ್ದೀನಿ ಅಂದರೆ ಅವರು ಬಂದೇ ಇಲ್ಲ ಅಂತ ಅರ್ಥ. ಬಂದೂ ಬರಿ ಕೈಲಿ ಹೋಗಿದ್ದಾರೆ ಅಂತಂದರೆ ಅವರು ಬಂದದ್ದು ಅದಕ್ಕೆ ಅಲ್ಲ ಅಂತ. ಹಾಗಾಗಿ ಅಲ್ಲ ಬೆಲ್ಲ ಅದಕ್ಕಿಂತ ಹೆಚ್ಚಾಗಿ ಬೆಲ್ಲವನ್ನಷ್ಟೇ ಸ್ವೀಕಾರ ಮಾಡಿ. ಅಲ್ಲ ಬೆಲ್ಲ ಅಂತಂದು ಎರಡಿದೆ. ಅಲ್ಲ ಅಂತಂದರೆ ಶುಂಠಿಗೂ ಹೇಳ್ತೀವಿ ಅಲ್ಲ ಅಂತ, ಬೆಲ್ಲ ಅಲ್ಲ ಬೆಲ್ಲ ತಿಂದರೆ ರೋಗ ಬರೋಲ್ಲ. ಯಾಕೆ ಬರೋಲ್ಲ ಅಂದರೆ ಒಳಗಿರ್ತಕ್ಕಂತಹ ಕಸರು ಕಿತ್ಕೊಂಡು ಹೋಗುತ್ತೆ ಅಂತ. ಅಲ್ಲ ಮತ್ತೊಂದು ಬೆಲ್ಲ ಇರ್ತಕ್ಕಂಥ ಜಾಗದಲ್ಲಿ ಏನಿಲ್ಲ, ಎಲ್ಲವೂ ಇದೆಯಲ್ಲ. ಹೀಗಾಗಿ 23ನೇ ತಾರೀಕು ಬರುವ ಅಮಾವಾಸ್ಯೆ ಎಂದು ಇಲ್ಲಿ ತಾರಾ ಪ್ರತ್ಯಂಗಿರವನ್ನು ಒಂದು ವಿಶೇಷವಾದ ಶಕ್ತಿ ಇದೆ ಇಲ್ಲಿ. ಯಾವುದು ಅಂದರೆ ಶ್ರೀ ವಿದ್ಯಾ ಸಿಂಹ ಭಾರತಿ ಮಹಾಸ್ವಾಮಿ ಅಪ್ಪಾಜಿಯವರು ಇಲ್ಲಿ ವಿರಾಜಮಾನರಾಗಿದ್ದಾರೆ. ನೋಡೋಕ್ಕೆ ಸುಮ್ಮನೆ ಕೂತಿರ್ತಾರೆ, ಬಾಯಿ ತುಂಬ ಎಲೆ ಅಡಿಕೆ ಹಾಕ್ಕೊಂಡು. ಒಂದು ಸಲ ಉಗಿದ್ರು ಅಂದರೆ ಒಂದು ದೆವ್ವ ಹೋಗುತ್ತೆ, ಒಂದು ದೆವ್ವದಂಥವ್ರು ಇಲ್ಲಿಂದ ಓಡಿ ಹೋಗ್ತಾರೆ. ಅಂಥ ಶಕ್ತಿ ಇರತಕ್ಕಂಥ ಅಪ್ಪಾಜಿ ಮಹಾರಾಜರು ಅಮ್ಮನನ್ನು ಕರೆಸಿದ್ದಾರೆ. ಜೊತೆಗೆ ಮಹಾಸ್ವಾಮಿಗಳು ನಮ್ಮ ಪೀಠಾಧಿಪತಿಗಳು, ಇಲ್ಲಿಯ ಭದ್ರರಾಮಚಂದ್ರ ದೇವರ ಪೀಠಾಧಿಪತಿಗಳಾಗಿರ್ತಕ್ಕಂಥ ಕಿರಿಯ ಪೀಠಾಧಿಪತಿಗಳಾಗಿರ್ತಕ್ಕಂಥ ಸ್ವಾಮಿಗಳು ಕೂಡ ವಿರಾಜಮಾನರಾಗಿದ್ದಾರೆ. ಅವರೂ ಕೂಡ ವಿಶಿಷ್ಟವಾದ ಉಪಾಸಕರು. ಈ ಬರುವ ತಿಂಗಳ 23ನೇ ತಾರೀಕಿನ ಮಂಡಲ ಮಹಾಪೂಜೆಯಲ್ಲಿ ಭದ್ರ ಭೈರವಿಯೇ ನಿಂತುಕೊಂಡು ದರ್ಶನಕ್ಕೆ ನಿಂತುಕೊತಾಳೆ. ದರ್ಶನ ಅಂತಂದರೆ ಸಾಕ್ಷಾತ್ ಅಮ್ಮನ ಮೈಯಲ್ಲಿ ಪ್ರತ್ಯಂಗಿರಾದೇವಿ ಮತ್ತು ಮಹಾಕಾಳಿ ಜೊತೆಗೆ ತಾರಾದೇವಿಯರ ಆವೇಶದಿಂದ ನಾನು ಕೊಡುವ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಿ ಬನ್ನಿ ಅಂತ ನಾನು ನಿಮಗೆ ಆದೇಶ ಮಾಡ್ತೇನೆ, ಆಶೀರ್ವಾದ ಮಾಡ್ತೇನೆ. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.